ಸ್ನೇಹಿತರೆ, ದೇಶದಲ್ಲಿ ದೊಡ್ಡ ವಿಮಾನ ದುರಂತ ಉಂಟಾಗಿದೆ. ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ ಹತ್ತಿರದಲ್ಲಿ ಏರ್ ಇಂಡಿಯಾಗೆ ಸೇರಿದ ಬೋಯಿಂಗ್ 787 ವಿಮಾನ ಪತನ ಆಗಿದೆ. ಸುಮಾರು 242 ಜನ ಇದ್ರು ತುಂಬಿದ ವಿಮಾನ ಟೇಕ್ ಆಫ್ ಆಗ್ತಿದ್ದ ಹಾಗೆ ಪತನ ಆಗಿದೆ. ಭೀಕರವಾಗಿ ಪತನ ಆಗಿದೆ. ಜಾಸ್ತಿ ಮೇಲಕ್ಕೆ ಹೋಗೇ ಇರಲಿಲ್ಲ. ಸ್ವಲ್ಪ ಇನ್ನಷ್ಟೇ ಟೇಕ್ ಆಫ್ ಆಗ್ತಾ ಇತ್ತು. ಇದ್ದಕ್ಕಿದ್ದಂತೆ ಆಲ್ಟಿಟ್ಯೂಡನ್ನು ಸಡನ್ನ ಕಳ್ಕೊಂಡು, ಎತ್ತರವನ್ನು ಕಳ್ಕೊಂಡು ಬಿದ್ದು ಭಾರಿ ದೊಡ್ಡ ಸ್ಫೋಟ ಆಗಿ ಹೊತ್ತಿ ಉರಿದು ಮಹಾ ಅನಾಹುತ ಆಗಿದೆ. ಘಟನಾ ಸ್ಥಳದಿಂದ ದಟ್ಟವಾದ ಹೊಗೆ ಮತ್ತು ಬೆಂಕಿ ಕಂಡು ಬಂದಿದೆ. ದೊಡ್ಡ ಬೆಂಕಿ, ಸ್ಫೋಟದ ಶಬ್ದ ಕೇಳಿಸಿದೆ. ಆಘಾತಕಾರಿ ವಿಚಾರ ಅಂದರೆ ಮೇಘಾನಿ ನಗರ್ ಏರಿಯಾ ಅನ್ನೋ ಕಡೆ, ಅದರಲ್ಲೂ ಕೂಡ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಪಕ್ಕಕ್ಕೆ ಹೋಗಿ ಆ ಬಿಲ್ಡಿಂಗ್ ತಾಕ್ಕೊಂಡೆ ಈ ವಿಮಾನ ಕ್ರ್ಯಾಶ್ ಆಗಿದೆ. ಸ್ನೇಹಿತರೆ, ಇದು ಏರ್ಪೋರ್ಟ್ನ ಪಕ್ಕದಲ್ಲೇ ಇರೋ ಜಾಗ. ತುಂಬ ಜನಸಂದಣಿ ಇರೋ ಜಾಗನೇ. ಸಾಕಷ್ಟು ಹಾಸ್ಪಿಟಲ್ಗಳು, ಶಾಲೆಗಳು, ಮಾರ್ಕೆಟ್ಸ್, ಬಿಸ್ನೆಸ್ ಪಾರ್ಕ್ ಎಲ್ಲ ಇರುವಂಥ ಜಾಗ. ಕಮರ್ಷಿಯಲ್ ಏರಿಯಾ. ಇಲ್ಲೇ ಅಪಘಾತಕ್ಕೀಡಾಗಿದೆ. ಈ ವಿಮಾನ ಅಪಘಾತದ ಹೊಡೆತಕ್ಕೆ ಅಕ್ಕಪಕ್ಕದ ಕಟ್ಟಡಗಳಿಗೂ ಕೂಡ ಬೆಂಕಿ ಬಿದ್ದಿರೋದು ಕಂಡು ಬಂದಿದೆ. ಏನೋ ಘಟನೆ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡೋದಾದ್ರೆ, 11 ವರ್ಷ ಹಳೆಯ ವಿಮಾನ ಅಂತ ಗೊತ್ತಾಗಿದೆ. ಟಾಟಾ ಗ್ರೂಪ್ ಇತ್ತೀಚೆಗೆ ಸರ್ಕಾರದಿಂದ ಖರೀದಿ ಮಾಡಿರೋ ಏರ್ ಇಂಡಿಯಾ ಕಂಪನಿ ಇತ್ತಲ್ಲ, ಅದರ ವಿಮಾನ. ಈ ವಿಮಾನ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳ್ತಾ ಇತ್ತು. ಮಧ್ಯಾಹ್ನ 1:38ಕ್ಕೆ ಈ ವಿಮಾನ ಟೇಕ್ ಆಫ್ ಆಗಿತ್ತು. ರನ್ವೇ ನಂಬರ್ 23ರಿಂದ ಇದು ಟೇಕ್ ಆಫ್ ಆಗಿತ್ತು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಲಾಂಗ್ ಜರ್ನಿ ಫ್ಲೈಟ್ ಆಗಿದ್ರಿಂದ, ಲಂಡನ್ಗೆ 9 ಗಂಟೆಗಳ ಕಾಲ ಹಾರಿ ತಲುಪಬೇಕಾಗಿದ್ದ ವಿಮಾನ ಆಗಿದ್ರಿಂದ ಫುಲ್ ತೈಲ ತುಂಬಿಕೊಂಡು ವಿಮಾನ ಟೇಕ್ ಆಫ್ ಆಗಿತ್ತು. ದೊಡ್ಡ ವಿಮಾನ ಆಗಿದ್ರಿಂದ ಇದರ ತೈಲದ ಸಂಗ್ರಹ ಕೂಡ ದೊಡ್ಡದೇ ಇತ್ತು. ಹಾಗಿರಬೇಕಾದ್ರೆ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ, ಜಸ್ಟ್ 5 ನಿಮಿಷದಲ್ಲಿ ಅಪಘಾತಕ್ಕೆ ಈಡಾಗಿದೆ ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ಪ್ರಮಾಣದ ಇಂಧನ ಎಂಥ ಬೆಂಕಿಗೆ ಕಾರಣ ಆಗಿರುತ್ತೆ ನೀವೇ ಯೋಚನೆ ಮಾಡಿ. ದೃಶ್ಯಗಳಲ್ಲೂ ಕೂಡ ಕಾಣಿಸ್ತಾ ಇತ್ತು. ಅದು ಗಂಟೆಗೆ 475 ಕಿಲೋಮೀಟರ್ ವೇಗದಲ್ಲಿ ಇದು ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆಗಿ ಮುಂದೆ ಚಲಿಸ್ತಾ ಇತ್ತು. ಅಪಘಾತಕ್ಕೀಡಾಗಿ ಕಳ್ಕೊಂಡ ಟೈಮ್ನಲ್ಲಿ 675 ಅಡಿ ಎತ್ತರದಲ್ಲಿ ಹಾರ್ತಾ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಆಲ್ಟಿಟ್ಯೂಡ್ ಕಳ್ಕೊಂಡು, ಎತ್ತರವನ್ನು ಕಳ್ಕೊಂಡು ಇದ್ದಕ್ಕಿದ್ದಂತೆ ಕೆಳಗೆ ಬಂದು ನೆಲಕ್ಕೆ ಅಪ್ಪಳಿಸಿ ಅನಾಹುತ ಆಗಿದೆ. ಡಿಜಿಸಿಎ, ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಮಾಹಿತಿ ಪ್ರಕಾರ ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ ಮೇಡೇ ಕಾಲ್ ಬಂದಿದೆ. ಅಂದ್ರೆ ಟೆಕ್ನಿಕಲ್ ಸಮಸ್ಯೆ ಆಗಿದೆ ಅಂತ ಪೈಲಟ್ ಕಾಲ್ ಕೊಟ್ಟಿದ್ದಾರೆ. ತುರ್ತು ಎಮರ್ಜೆನ್ಸಿ ಕಾಲ್, ಅದು ಎಮರ್ಜೆನ್ಸಿಯ ಸಂಕೇತ ಮೇಡೆ ಅಂತ ಹೇಳಿದ್ರೆ. ಆದರೆ ಅದಾದ್ಮೇಲೆ ವಿಮಾನದಿಂದ ಯಾವುದೇ ಸಿಗ್ನಲ್ ಬಂದಿಲ್ಲ, ಸಂಪರ್ಕ ಕಡಿದುಕೊಂಡಿದೆ, ಸಿಗ್ನಲ್ ಎಸ್ಟಾಬ್ಲಿಷ್ ಆಗಿಲ್ಲ ಅಂತ ಹೇಳಿದ್ದಾರೆ. ಅದರ ಅರ್ಥ ಪತನ ಆಗಿತ್ತು ಅಂತ. ಕೆಳಗೆ ಅಪ್ಪಳಿಸಿ ಭಯಾನಕ ಸ್ಫೋಟ ಉಂಟಾಗಿದೆ. ವಿಮಾನ ನೋಸ್ ಡೈವ್ ಮಾಡಿಲ್ಲ. ನೋಸ್ ಡೈವ್ ಮಾಡುವಷ್ಟು ಎತ್ತರದಿಂದ ಕೆಳಗೆ ಅದು ಬಂದಿಲ್ಲ. ಲ್ಯಾಂಡಿಂಗ್ ಪೊಸಿಷನ್ನಲ್ಲಿ ವಿಮಾನ ಹೀಗೆ ಟೇಕ್ ಆಫ್ ಆಗಿದೆ. ಆಮೇಲೆ ಇದ್ದಕ್ಕಿದ್ದಂಥ ಆಲ್ಟಿಟ್ಯೂಡ್ ಕಳ್ಕೊಂಡು ಬಂದು ನೆಲಕ್ಕೆ ಹೀಗೆ ಅಪ್ಪಳಿಸಿದೆ. ಟೇಕ್ ಆಫ್ ಆಗಿರೋ ವಿಮಾನ ಹೀಗೆ ಮೇಲಕ್ಕೆ ಹೋಗೋದ್ರ ಬದಲಿಗೆ ಮುಖ ಹಿಂಗೆ ಇದೆ ಅದರದ್ದು. ವಿಮಾನ ಹಿಂಗೆ ಮೇಲಕ್ಕೆ ಮುಖ ಮಾಡಿದೆ, ಬಂದು ಹೀಗೆ ಅಪ್ಪಳಿಸಿದೆ ನೆಲಕ್ಕೆ. ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ವಿ ಅದು ಯಾವ ರೀತಿ ಆಗಿದೆ ಅಂಥೇಳಿ. ಸೊ ಪೈಲಟ್ ಇನ್ನೊಂದು ರೌಂಡ್ ಹೋಗಿ ಗೋ ಅರೌಂಡ್ ಅಂತ ಹೇಳ್ತಾರೆ. ಆ ರೀತಿಯಾಗಿದ್ದಾಗ ಇನ್ನೊಂದ್ಸಲಿ ನಿಮಗೆ ಲ್ಯಾಂಡಿಂಗ್ ಅವಕಾಶ ಮಾಡ್ಕೊಡೋಕೆ, ರನ್ವೇ ರೆಡಿ ಮಾಡೋಕೆ ಒಂದು ರೌಂಡ್ ಹೋಗಿ ವಾಪಸ್ ಲ್ಯಾಂಡ್ ಆಗಿ ಅಂತ ಹೇಳಿ. ಆ ರೀತಿ ಗೋ ಅರೌಂಡ್ ಇನ್ನೊಂದು ರೌಂಡ್ ಹೋಗಿ ಅವರು ವಾಪಸ್ ಬಂದು ಲ್ಯಾಂಡ್ ಆಗೋಕ್ಕೆ, ಯಾಕಂದರೆ ಸಡನ್ನಾಗಿ ತಿರುಗಿಸ್ಬಿಟ್ಟು ನಿಲ್ಸೋಕ್ಕಾಗಲ್ವಲ್ಲ, ಕಾರಲ್ವಲ್ಲ ಅದು. ಒಂದು ರೌಂಡ್ ಹೋಗ್ಬಿಟ್ಟು ಮತ್ತೆ ಪೊಸಿಷನ್ಗೆ ಬಂದು ಲ್ಯಾಂಡ್ ಆಗಬೇಕಲ್ಲ. ಆ ರೀತಿ ಒಂದು ರೌಂಡ್ ತಿರುಗಿ ಬಂದು ಮತ್ತೆ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಪೈಲಟ್ ಪೊಸಿಷನ್ ತಗೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾಗಲೇ ಇದು ಕ್ರ್ಯಾಶ್ ಆಗಿದೆಯಾ ಅನ್ನೋ ವಿಶ್ಲೇಷಣೆ ನಡೀತಾ ಇದೆ. ಇದುವರೆಗಿನ ಮಾಹಿತಿ ಪ್ರಕಾರ 242 ಜನರ ಪೈಕಿ 230 ಪ್ರಯಾಣಿಕರು, 12 ವಿಮಾನ ಸಿಬ್ಬಂದಿ ಇದ್ರು. ಈ ಪ್ರಯಾಣಿಕರ ಪೈಕಿ ಗುಜರಾತ್ನ ಮಾಜಿ ಸಿಎಂ ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯ ವಿಜಯ್ ರೂಪಾಣಿ ಕೂಡ ವಿಮಾನದಲ್ಲಿದ್ರು ಅನ್ನೋ ದೊಡ್ಡ ಅಪ್ಡೇಟ್ ಬರ್ತಾ ಇದೆ. ಸೀಟ್ ನಂಬರ್ 12ರಲ್ಲಿ ಅವರ ಹೆಸರಿದೆ ಅಂಥೇಳಿ ಕನ್ಫರ್ಮ್ ಆಯಿತು ಅಂತ ಕೂಡ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ, ಗುಜರಾತ್ ಸರ್ಕಾರ, ಕೇಂದ್ರ ಸರ್ಕಾರ ಇನ್ನಷ್ಟೇ ಕನ್ಫರ್ಮೇಷನ್ ಕೊಡಬೇಕು. ಆದರೆ ಸ್ಟ್ರಾಂಗ್ ಆಗಿ ಈ ರೀತಿ ಮಾಹಿತಿ ಬರ್ತಾ ಇದೆ. ಮಾಜಿ ಸಿಎಂ, ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾಣಿ ಕೂಡ ಆ ಪ್ರಯಾಣಿಕರ ಲಿಸ್ಟ್ ನಲ್ಲಿ ಇದ್ರು. ಸೀಟ್ ನಂಬರ್ 12 ಅವ್ರದ್ದಾಗಿತ್ತು. ಬಿಸ್ನೆಸ್ ಕ್ಲಾಸ್ನಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಇದ್ರು ಲಂಡನ್ಗೆ ಅಂತ ರಿಪೋರ್ಟ್ ಆಗ್ತಾ ಇದೆ. ಇದರಲ್ಲಿ ವಿದೇಶಿ ಪ್ರಯಾಣಿಕರು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದರು. ಇದು ಇಂಟರ್ನ್ಯಾಷನಲ್ ಫ್ಲೈಟ್ ಸ್ನೇಹಿತರೆ. ನಿಮಗೆ ಗೊತ್ತಿರ್ಬೋದು, ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಫ್ರಮ್ ಇಂಡಿಯಾ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಏರ್ ಇಂಡಿಯಾ ಅದನ್ನು ಡಾಮಿನೇಟ್ ಮಾಡುತ್ತೆ. ಏರ್ ಇಂಡಿಯಾ ಫ್ಲೈಟ್ಗಳೇ ಜಾಸ್ತಿ ಲಭ್ಯ ಇರೋದು. ಸೊ ಲಂಡನ್ಗೆ ಹೋಗ್ತಾ ಇದ್ದ ವಿಮಾನ ಆಗಿರೋದ್ರಿಂದ
ವಿದೇಶಿ ಪ್ರಜೆಗಳಿದ್ರು, ಬ್ರಿಟಿಷ್ ಪ್ರಜೆಗಳು ಜಾಸ್ತಿ ಇದ್ರು. 53 ಬ್ರಿಟಿಷ್ ಪ್ರಜೆಗಳಿದ್ರು, ಪೋರ್ಚುಗಲ್ನ 7 ಪ್ರಜೆಗಳಿದ್ರು, ಒಬ್ಬರು ಕೆನಡಾ ಪ್ರಜೆ ಇದ್ರು, ಉಳಿದ 190 ಮಂದಿ ಭಾರತೀಯ ಪ್ರಜೆಗಳು ಅಂತ ಗೊತ್ತಾಗ್ತಾ ಇದೆ. ಇದರಲ್ಲಿ 10 ಮಕ್ಕಳು ಕೂಡ ಸೇರಿದ್ರು. ಕೆಲವರು ತಮ್ಮ ಕುಟುಂಬ ಸಮೇತ ಪ್ರಯಾಣ ಮಾಡ್ತಾ ಇದ್ರು. ಸೊ ಈ ಹಾಸ್ಟೆಲ್ ವಿಚಾರಕ್ಕೆ ಬಂದ್ರೆ, ಈ ಹಾಸ್ಟೆಲ್ನಲ್ಲೂ ಕೂಡ ವಿದ್ಯಾರ್ಥಿಗಳಿದ್ರು. ಊಟದ ಸಮಯ ಆಗಿತ್ತು, ಎಲ್ಲ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು. ಅಲ್ಲೂ ಕೂಡ ಅಪಾರ ಪ್ರಮಾಣದ ಸಾವು ನೋವು ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹತ್ತತ್ರ ಸುಮಾರು 20 ವಿದ್ಯಾರ್ಥಿಗಳ ಪ್ರಾಣ ಹೋಗಿರೋ ಸಾಧ್ಯತೆ ಬಗ್ಗೆ ಕೂಡ ಈಗ ರಿಪೋರ್ಟ್ಸ್ ಬರ್ತಾ ಇದಾವೆ. ಇನ್ನಷ್ಟು ಸ್ವಲ್ಪ ಸಮಯ ಬೇಕಾಗಬಹುದು ಕ್ಲಾರಿಟಿ ಸಿಗೋಕೆ ವಿಚಾರದಲ್ಲಿ. ಇಬ್ಬರು ಪೈಲಟ್ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಗಳೇ ಆಗಿದ್ರು ಅಂತ ಸರ್ಕಾರ ಹೇಳ್ತಾ ಇದೆ. ಈಗ ವಿಮಾನ ಚಲಾಯಿಸ್ತಾ ಇದ್ದ ಕ್ಯಾಪ್ಟನ್ ಸಮಿತ್ ಅಗರ್ವಾಲ್ 8200 ಗಂಟೆ ವಿಮಾನ ಹಾರಿಸಿರೋ ಎಕ್ಸ್ಪೀರಿಯನ್ಸ್ ಇರೋ ಸೀನಿಯರ್ ಪೈಲಟ್ ಆಗಿದ್ರು. ಇನ್ನೊಬ್ರು ಫಸ್ಟ್ ಆಫೀಸರ್ ಕ್ಲೈವ್ ಕುಂದರ್ 1100 ಗಂಟೆಗಳ ಕಾಲ ವಿಮಾನ ಚಲಾಯಿಸಿದ ಎಕ್ಸ್ಪೀರಿಯನ್ಸ್ ಹೊಂದಿದ್ರು. ಇಬ್ರು ಸೀಸನ್ಡ್ ಪೈಲಟ್ಸ್ ಇದ್ರು. 10 ಕ್ಯಾಬಿನ್ ಕ್ರೂ ಇದ್ರು. ಇತರ ವಿಮಾನದ ಸಿಬ್ಬಂದಿ ಕೂಡ ಇದರಲ್ಲಿದ್ರು, ಪ್ರಯಾಣಿಕರನ್ನ ಹೊರತುಪಡಿಸಿ. ಘಟನಾ ಸ್ಥಳಕ್ಕೆ NDRF, ಪೊಲೀಸ್, ಅಗ್ನಿಶಾಮಕ ಸಿಬ್ಬಂದಿ ಇವೆಲ್ಲರೂ ಕೂಡ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದಾರೆ. ಗಾಯಗೊಂಡ ಪ್ರಯಾಣಿಕರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಿದೆ. ಏನೋ ಘಟನೆ ಬೆನ್ನಲ್ಲೇ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಕೂಡ ವಿಜಯವಾಡದಿಂದ ಅಹಮದಾಬಾದ್ಗೆ ದೌಡಾಯಿಸಿದ್ದಾರೆ. ಅಮಿತ್ ಶಾ ಅವರು ಗುಜರಾತ್ ಸಿಎಂ ಪಟೇಲ್ ಜೊತೆಗೆ ಮಾತನಾಡಿದ್ದಾರೆ. ಅವರು ಅಹಮದಾಬಾದ್ಗೆ ಬಂದಿದ್ದಾರೆ. PM ನರೇಂದ್ರ ಮೋದಿ ಕೂಡ ಏವಿಯೇಷನ್ ಮಿನಿಸ್ಟ್ರಿಯೊಂದಿಗೆ ಮಾತನಾಡಿದ್ದಾರೆ. ಈ ದುರಂತದ ಬಳಿಕ ದಿಲ್ಲಿ ಅಹಮದಾಬಾದ್ ಮಾರ್ಗದ ಎಲ್ಲ ವಿಮಾನಗಳ ಹಾರಾಟವನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಇತ್ತ ಟಾಟಾ ಗ್ರೂಪ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಸಂತ್ರಸ್ತ ಕುಟುಂಬದೊಂದಿಗೆ ನಾವಿದೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದೆ. ಇನ್ನು ಸ್ನೇಹಿತರೆ, ಈ ವಿಮಾನ ಕ್ರಾಶ್ಗೆ ಏನ್ ಕಾರಣ ಅಂತ ಈ ಕ್ಷಣಕ್ಕೆ ಗೆಸ್ ವರ್ಕ್ ಅಷ್ಟೇ ಮಾಡಬೇಕು. ಆದರೆ ಸ್ಪಷ್ಟ ಕಾರಣ, ಅದಕ್ಕೆ ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಆಗಬೇಕಾಗತ್ತೆ. ಏನಾದರೂ ಕೂಡ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಿಲ್ವಾ, ಅಥವಾ ಸೇಫ್ಟಿ ಪ್ರೊಸೀಜರ್ಸ್ ಅಲ್ಲಿ ಪ್ರೋಟೋಕಾಲ್ನಲ್ಲಿ ಏನಾದರೂ ಕೂಡ ಲ್ಯಾಪ್ಸಸ್ ಆಗಿದ್ವಾ, ಅದೆಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು. ಈಗ ಈ ಕ್ಷಣಕ್ಕೆ ಅಪಘಾತ ಆಗಿದೆ ಅಷ್ಟೇ. ಇನ್ನಷ್ಟೇ ಕ್ಲಿಯರ್ ಆಗಬೇಕು ಹೇಗೆ, ಯಾಕೆ ಆಯಿತು ಅಂತ. ಸ್ನೇಹಿತರೆ, ಈ ವಿಮಾನವನ್ನ ಬೋಯಿಂಗ್ 7878 ಡ್ರೀಮ್ ಲೈನರ್ ವಿಮಾನ ಅಂತ ಅದರ ವಿಮಾನದ ಇದು ಮಾಡೆಲ್. ಇದು ನಿಮಗೆ ಗೊತ್ತಿರಬಹುದು, ಬೋಯಿಂಗ್ ವಿಮಾನಗಳಲ್ಲಿ ಇತ್ತೀಚೆಗೆ ಸಾಕಷ್ಟು ಅಪಘಾತಗಳು, ಟೆಕ್ನಿಕಲ್ ಸಮಸ್ಯೆ ಪದೇ ಪದೇ ಕಂಡು ಬರ್ತಾ ಇದೆ. ಅದರಲ್ಲೂ ಬೋಯಿಂಗ್ 737 ವಿಮಾನಗಳಲ್ಲಿ ಬಾಗಿಲೇ ಕಳಿಸ್ಕೊಂಡು ಹೋಗಿತ್ತು. ಹೊಸ ವಿಮಾನಗಳಲ್ಲೂ ಕೂಡ ಸೀಟ್ ಕಳಿಸ್ಕೊಂಡು ಹೋಗೋದೆಲ್ಲ ಆಗಿತ್ತು ಹಾರ್ತಿದ್ದಾಗ. ಸೊ ಜಾಗತಿಕವಾಗಿ ವಿಮಾನಗಳ ಪರಿಶೀಲನೆ ನಡೀತಾ ಇತ್ತು. ಈ ಬೋಯಿಂಗ್ 787 ಡ್ರೀಮ್ ಲೈನರ್ ಟೆಕ್ನಿಕಲ್ ಸಮಸ್ಯೆಗಳು, ಅಪಘಾತಗಳಿಗೆ ಹೊರತಾಗಿಲ್ಲ. ಸಾಕಷ್ಟು ಬಾರಿ ಇಂಧನ ಲೀಕೇಜ್ ಆಗಿರೋದು, ವೈರಿಂಗ್ ಪ್ರಾಬ್ಲಮ್, ಬ್ಯಾಟರಿ ಸಮಸ್ಯೆ ಎಲ್ಲ ಕಂಡು ಬಂದಿವೆ. 2012ರಿಂದ ಈ ವಿಮಾನಗಳು ಸರ್ವಿಸ್ನಲ್ಲಿವೆ. ಸುಮಾರು 110ಕ್ಕೂ ಅಧಿಕ ವಿಮಾನಗಳು ಭಾರತ ಸೇರಿ ವಿವಿಧ ರಾಷ್ಟ್ರಗಳ ಏರ್ಲೈನ್ಗಳಿಗೆ ಡೆಲಿವರ್ ಆಗಿವೆ. ಇದು ಡಬಲ್ ಎಂಜಿನ್ ವಿಮಾನ. 2013ರಲ್ಲಿ ಜಪಾನ್ ಏರ್ಲೈನ್ಸ್ಗೆ ಸೇರಿದ ಬೋಯಿಂಗ್ 787ನಲ್ಲಿ ಇಂಧನ ಲೀಕ್ ಆಗಿತ್ತು. 2014ರಲ್ಲಿ ನಾರ್ವೆ ಏರ್ ಶಟಲ್ 787ನಲ್ಲೂ ಕೂಡ ಇಂಧನ ಲೀಕ್ ಆಗಿತ್ತು. 2021ರಲ್ಲಿ ಬ್ರಿಟಿಷ್ ಏರ್ವೇಸ್ ವಿಮಾನದ ಮುಂದಿನ ಚಕ್ರಗಳು ಕೊಲ್ಯಾಪ್ಸ್ ಆಗಿ ವಿಮಾನದ ಮೂತಿ ನೆಲಕ್ಕೆ ಉಜ್ಜಿ ಕೂತಿತ್ತು. ಆದರೆ ಈ ಘಟನೆಗಳಲ್ಲಿ ಸಾವು ನೋವು ಆಗಿರಲಿಲ್ಲ. ಎಲ್ಲ ಟೇಕ್ ಆಫ್ಗೂ ಮುಂಚೆನೇ ಆಗಿದ್ದ ಸಮಸ್ಯೆಗಳು, ಜೀವ ಉಳಿದಿತ್ತು. ಆಗ ಹಲವು ಬಾರಿ ಬ್ಯಾಟರಿ ಹಾಗೂ ವೈರಿಂಗ್ ಸಮಸ್ಯೆಗಳು ಕಾಣಿಸಿಕೊಂಡಿವೆ. ಆದರೆ 2024ರ ಮಾರ್ಚ್ನಲ್ಲಿ ಲಾಥಮ್ ಏರ್ಲೈನ್ಸ್ ವಿಮಾನ ಹಾರಾಟ ನಡೆಸುವಾಗ ಸಡನ್ ಆಗಿ ಆಲ್ಟಿಟ್ಯೂಡ್ ಕಳ್ಕೊಂಡು 50 ಜನ ಗಾಯಗೊಂಡಿದ್ರು. ಅಂದರೆ ಇದ್ದಕ್ಕಿದ್ದಂತೆ ಸೇಮ್ ಇವಾಗ ಹೇಗೆ ಟೇಕ್ ಆಫ್ ಆಗ್ತಿದ್ದ ಹಾಗೆ ಆಲ್ಟಿಟ್ಯೂಡ್ ಕಳ್ಕೊಂಡು ಕೆಳಗೆ ಬಂದು ಬಿದ್ದಿದ್ದೀವಿ ವಿಮಾನ, ಅವಾಗಲೂ ಕೂಡ ಇದ್ದಕ್ಕಿದ್ದಂತೆ ಆಲ್ಟಿಟ್ಯೂಡ್ ಕಳ್ಕೊಂಡಿತ್ತು, ಹೈಟ್ ಕಳ್ಕೊಂಡು ಕೆಳಗೆ ಬಂದುಬಿಟ್ಟಿತ್ತು ವಿಮಾನ. 12 ಜನರಿಗೆ ಇಂಜುರಿ ಕೂಡ ಆಗಿತ್ತು ಸೀರಿಯಸ್ ಆಗಿ. ಆಗ ಇವತ್ತಿಗೂ ಆ ವಿಮಾನ ಸಡನ್ ಆಗಿ ಆಲ್ಟಿಟ್ಯೂಡ್ ಕಳ್ಕೊಂಡಿದ್ದು ಯಾಕೆ, ಇದ್ದಕ್ಕಿದ್ದಂತೆ ಕೆಳಗೆ ಹೆಂಗೆ ಬಂತು ಅಂತ ಯಾರಿಗೂ ಅರ್ಥ ಆಗಿಲ್ಲ. ಹಾಗಾಗಿ ಈ ಸಲದ ನಮ್ಮ ಗುಜರಾತ್ನ ಅಹಮದಾಬಾದ್ನ ಕ್ರ್ಯಾಶ್ ಏನಿದೆ, ಇಲ್ಲೂ ಕೂಡ ಕೆಲವೇ ನಿಮಿಷಗಳಲ್ಲಿ ಆಲ್ಟಿಟ್ಯೂಡ್ ಕಳ್ಕೊಂಡು ಕ್ರ್ಯಾಶ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಿ ಪತ್ತೆ ಹಚ್ಚಬೇಕು ಅಷ್ಟೇ. ವಿಮಾನ ಹೆಚ್ಚು ಎತ್ತರಕ್ಕೆ ಹೋಗೇ ಇರಲಿಲ್ಲ. ಜಾಗತಿಕವಾಗಿ ಡೆಲಿವರಿ ಆಗಿರೋ ಎಲ್ಲ ಬೋಯಿಂಗ್ 787 ವಿಮಾನಗಳಿಗೆ ಒಂದಷ್ಟು ರೀತಿಯ ಸಾಫ್ಟ್ವೇರ್ಗಳನ್ನ ಭಾರತದ HCL ಮತ್ತು TL ಮ್ಯಾನುಫ್ಯಾಕ್ಚರಿಂಗ್ ಸೊಲ್ಯೂಷನ್ಸ್ ಕಂಪನಿಗಳು ಕೂಡ ಮಾಡಿಕೊಟ್ಟಿವೆ. ಏರ್ ಇಂಡಿಯಾ ಹಾಗೂ ಇಂಡಿಗೋ ಏರ್ಲೈನ್ಸ್ ಇನ್ನೂ ಸಾಕಷ್ಟು ಬೋಯಿಂಗ್ ವಿಮಾನಗಳಿಗೆ ಆರ್ಡರ್ ಕೊಟ್ಟಿವೆ. ಅದರಲ್ಲೂ ಏರ್ ಇಂಡಿಯಾ 220 ಬೋಯಿಂಗ್ ವಿಮಾನಗಳಿಗೆ ಆರ್ಡರ್ ಕೊಟ್ಟಿದೆ. ಈ ಪೈಕಿ 20 787 ಡ್ರೀಮ್ ಲೈನರ್ಗಳೇ ಬರಬೇಕಾಗಿವೆ. ಆದ್ರೀಗ ದೊಡ್ಡ ಕ್ರ್ಯಾಶ್ ಆಗಿ ಹೋಗಿದೆ. ವಿಮಾನಗಳ ಸೇಫ್ಟಿ ವಿಚಾರಕ್ಕೆ ಬಂದರೆ 400ರಿಂದ 600 ಗಂಟೆಗಳ ಹಾರಾಟದ ನಂತರ A ಚೆಕ್ಗಳಾಗಬೇಕು. ಅದೇ ರೀತಿ B ಚೆಕ್, C ಚೆಕ್ಗಳು ಕೂಡ ಆಗಬೇಕು. ಅವೆಲ್ಲ ಈ 11 ವರ್ಷದ ವಿಮಾನಕ್ಕೆ ಕರೆಕ್ಟಾಗಿ ಆಗಿದಾವ ಇಲ್ವಾ ಇನ್ವೆಸ್ಟಿಗೇಷನ್ ಆಗಬೇಕು. ಯಾಕಂದರೆ ವಿಮಾನ ಟೇಕ್ ಆಫ್ ಆಗ್ತಿದ್ದ ಹಾಗೇನೆ ಕ್ರ್ಯಾಶ್ ಆಗಿದೆ. ಜೊತೆಗೆ ಲೋಡ್ ಏನಾದರೂ ಕೂಡ ಓವರ್ ಕೆಪಾಸಿಟಿಯನ್ನು ಲೋಡ್ ಮಾಡಲಾಗಿತ್ತಾ, ವಿಮಾನ
ಆಲ್ಟಿಟ್ಯೂಡನ್ನು ರೀಚ್ ಆಗಲಿಕ್ಕೆ ಆಗಲಿಲ್ಲ, ಸರಿಯಾಗಿ ನಿಗದಿತ ಆಲ್ಟಿಟ್ಯೂಡನ್ನು ಇದ್ದಕ್ಕಿದ್ದಂತೆ ಕಳ್ಕೊಂಡಿದೆ, ಕೆಳಗೆ ಬಂದಿದೆ ಅಂತ ಹೇಳಿದ್ರೆ ಏನು ಕಾರಣ ಅಲ್ವಾ? ಅದು ಪತ್ತೆ ಹಚ್ಚಬೇಕಲ್ವಾ? ಹಾಗೆ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಅಥವಾ ಫ್ಲೈಟ್ ಡೇಟಾ ರೆಕಾರ್ಡರ್ ಸಿಕ್ಕ ನಂತರ ಇದರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ಬೋದು. ಆದರೆ ಸ್ನೇಹಿತರೆ, ಎಲ್ಲ ತನಿಖೆ ನಡೆಯೋ ಟೈಮ್ನಲ್ಲಿ ಆ 242 ಪ್ಯಾಸೆಂಜರ್ಸ್ ಮತ್ತು ಕ್ರೂ ಮೆಂಬರ್ಸ್ ಏನಿದ್ರು, ಪೈಲಟ್ಸ್ ಎಲ್ಲ ಸೇರಿ 242 ಜನ ಏನಿದ್ರು, ಅದರಲ್ಲಿ ಎಷ್ಟು ಜನ ಬದುಕಿದ್ದಾರೆ, ಎಷ್ಟು ಜನ ಪ್ರಾಣ ಹೋಗಿದೆ, ಇನ್ನಷ್ಟೇ ಅದರ ಕನ್ಫರ್ಮೇಷನ್ ಸಿಗಬೇಕಾಗಿದೆ. ಅಲ್ಲೆಲ್ಲ ದೇಹಗಳನ್ನು, ಬದುಕಿರೋರನ್ನ ಆಸ್ಪತ್ರೆಗೆ ಸಾಗಿಸಿ ಆರಂಭಿಕ ಹಂತದ ಕೆಲಸಗಳಿಗೆ ನಡೀತಾ ಇದೆ. ಹೆಚ್ಚಿನ ಜನರ ಜೀವ ಉಳಿಲಿ ಅಂತ ನಾವು ಆಶಿಸೋಣ, ಪ್ರೇ ಮಾಡೋಣ. ಒಂದು ವೇಳೆ ಯಾರಾದರೂ ಕೂಡ ತಮ್ಮ ಕುಟುಂಬಸ್ಥರನ್ನು ಕಳ್ಕೊಂಡಿದ್ರೆ ಅವರ ಕುಟುಂಬಗಳಿಗೆ ಆ ಕುಟುಂಬಗಳಿಗೆ ಆಘಾತವನ್ನು ಸಹಿಸಿಕೊಳ್ಳೋ ಶಕ್ತಿ ಸಿಗಲಿ ಅಂತ ನಾವು ಆಶಿಸೋಣ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ತಲುಪಿಸ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಮಸ್ತೆ ಸ್ನೇಹಿತರೆ.